ನಮಸ್ತೆ, ನಾನಿವತ್ತು ಪಡವಲಕಾಯಿ ಪಕೋಡ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪಡವಲಕಾಯಿನ ನೀವು ರೌಂಡಾಗಿ ಕಟ್ ಮಾಡಿಕೊಂಡು ಸೀಡ್ಸ್ ಎಲ್ಲ ತೆಗಿಬೇಕು. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೀರಿಗೆ, ಓಂಕಾಳು, ಕೊತ್ತಂಬರಿ ಸೊಪ್ಪು, ಉಪ್ಪು, ಚಿಲ್ಲಿ ಪೌಡರ್, ಅಡಿಗೆ ಸೋಡಾ, ಎಣ್ಣೆ. ಮೊದಲಿಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ಹಿಟ್ಟು ಕಲಿಸ್ಕೊಂಡ್ಬಿಡೋಣ. ಅಷ್ಟರಲ್ಲಿ ಎಣ್ಣೆ ಕಾಯಿಟ್ಟಿದ್ದು ಎಣ್ಣೆ ಹಾಕೊಂಡ್ಬಿಡಿ. ಲೋ ಫ್ಲೇಮ್ ಇಟ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಂಡ್ಬಿಡಿ, ಬೇಗ ಆಗಿಬಿಡುತ್ತೆ. ನಾವು ಕಡಲೆ ಹಿಟ್ಟು ಹಾಕೊಂಡ್ಬಿಡೋಣ. ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ. ಸ್ವಲ್ಪ ಜೀರಿಗೆ, ಓಂಕಾಳು ಅಂದರೆ ಅಜ್ವಾಯಿನ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ. ಚಿಲ್ಲಿ ಪೌಡರ್ ಹಾಕೊಂಡ್ಬಿಡಿ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡಿ. ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ಬಿಡಿ. ನೀವು ಮೆಣಸಿನ್ಕಾಯಿ ಪಕೋಡ ಮಾಡ್ತಿರಲ್ಲ, ಆ ರೀತಿ ನೀವು ಕಲಿಸ್ಕೊಬೇಕು. ಇದನ್ನು ನೀವು ಬೀಟರ್ ಬೇಕಿದ್ರೆ ಬೀಟರ್ಲಿ ಕಲಿಸ್ಕೊರಿ, ನಾನು ಕೈಲಿಂದ ಕಲಿಸ್ಕೊತೀನಿ. ಈಗ ಸ್ವಲ್ಪ ಅಡಿಗೆ ಸೋಡಾ ಹಾಕೊಂಡ್ಬಿಡಿ. ಸ್ವಲ್ಪ ಹಾಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡ್ಬಿಡಿ ಅಡಿಗೆ ಸೋಡಾನ. ರೆಡಿಯಾಗಿದೆ. ಈಗ ಎಣ್ಣೆ ಕೂಡ ಕಾದಿದೆ, ಹಾಕೊಂಡ್ಬಿಡೋಣ. ಈಗ ನೀವು ಇದನ್ನು ತಗೊಂಡು ಈ ಥರ ಡಿಪ್ ಮಾಡಿಕೊಂಡು ಈ ಥರ ತಗೊಂಡು ಎಣ್ಣೆಯಲ್ಲಿ ಹಾಕೊಂಡ್ಬಿಡ್ಬೇಕು. ನೋಡಿ, ಈ ಥರ ಹಾಕೊಂಡ್ಬಿಡಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಿಧಾನಕ್ಕೆ ಎಲ್ಲನೂ ತಿರುಗಿಸ್ಕೊಂಡ್ಬಿಡಿ. ನೋಡಿ, ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದು ಫ್ರೈ ಆಗಿದೆ. ನಾನು ಇದನ್ನು ತಗೊಂಡ್ಬಿಡ್ತೀನಿ ಒಂದು ಪ್ಲೇಟಿಗೆ. ನೋಡಿ, ಈ ಥರ ನೀವು ಫ್ರೈ ಮಾಡ್ಕೋಬೇಕು. ಇದನ್ನು ನೀವು ಪುದೀನ ಚಟ್ನಿ ಜೊತೆಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಪಡವಲಕಾಯಿ ಪಕೋಡ ರೆಡಿಯಾಗಿದೆ.